ಸ್ಯಾಲ್ರಿ, ಫಸ್ಟ್ ಸ್ಪೀಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನಂದು ಇದು ಮೊದಲನೇ ಪ್ರಯತ್ನ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಂಗೆ ಬಂದಿದೆ ಗೊತ್ತಿಲ್ಲ. ನಾನು ಇದು 50ನೇ ಔಟ್ಪುಟ್ಟು, ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಣ್ಣ, 2020ರಲ್ಲಿ ಸುಧೀಂದ್ರ ಸಿನಿ ಪ್ರಯಾಣ ಮಾಡಿದ್ದೆ, 2021ರಲ್ಲಿ ಕರೋನಾದ ಬಗ್ಗೆ ಮಾಡಿದ್ದೆ, ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಿಯಿಂದ. ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ರಿಹರ್ಸಲ್ ಮಾಡಿ 1-2 ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ದು. 5 ದಿವಸ ಶೂಟಿಂಗ್ ಮಾಡಿದ್ವಿ, ನಾಗರಬಾವಿ ಸುತ್ತಮುತ್ತ 5 ದಿವಸ. ವಿಜಯ ರಿಚ್ ಸರ್ ಮ್ಯೂಸಿಕ್ ಡೈರೆಕ್ಟರು, ಯತಿರಾಜ್ ಸರ್ ಎಲ್ಲರಿಗೂ ಗೊತ್ತು, ವಿಜಿ ಹೀರೋ, ಹರಿಣಿ ಮ್ಯಾಮು ಮೇಯ್ನ್ ರೋಲ್ ಮಾಡ್ಯಾರೆ. ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರು, ಮನೋಜು, ಇಷ್ಟು ಜನ ಇತ್ತು. ಮ್ಯೂಸಿಕ್ ವಿಜಯ ರಿಚ್ ಸರ್. ಒಂದು 12 ಡೇಸ್ ಆಯ್ತಲ್ಲ ಸರ್, 10 ಡೇಸ್. ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ 2 ಡೇಸಲ್ಲಿ ಹಾಡೆಲ್ಲ ಮಾಡಿದ್ದು ನಾವು ಅದರದ್ದು ಸಿನಿಮಾದು. ಮಾಡೀನಿ ಸರ್. ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ, ನಾನು ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಲೆ. ಓ ಲವ್ಲಿ, ಲಕ್ಕಿ ಯು ಚಂದನ. ಇದೆ ನಮ್ಮದೇ ಕಂಪ್ನಿ ಇದೆಯಲ್ಲ ಸರ್, ಅಲ್ಲೇ ವರ್ಕ್ ಮಾಡಿ. ನಿನ್ನೆ ನೋಡಿದ್ದು ನಮ್ಮಪ್ಪ. ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ, ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ. ಮಾಡು, ಏನು ಬೇಕು ಅಂತಿದ್ರು. ದುಡ್ಡು ಬೇಕು ಅಂತ ಕೇಳಿದ್ದೆ, ಯಾರು ದುಡ್ಡು ಹಾಕಲ್ವ ಲಾಸ್ಟು. ಇಲ್ಲ ನಮ್ಮ ಚಿಕ್ಕಪ್ಪ ಅಂತ ಕೇಳಬೇಕು, ಅದಕ್ಕೆ ದುಡ್ಡು ಹಾಕಿದ್ರು. ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ. ಡಬ್ಬಿಂಗ್ ಆದಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ, ನಿನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದವ್ರು. ಅವರೇ ಇನ್ಸ್ಪಿರೇಷನ್ ಫಸ್ಟು, ಎಲ್ಲದಕ್ಕೂ ಫಸ್ಟು ಮಾಡು ಅಂತಾರೆ, ಯಾವುದೇ ಸಿನಿಮಾ ಆಗಲಿ. ಅಷ್ಟು ಪ್ರೊಡ್ಯೂಸ್ ಮಾಡೋಷ್ಟಿಲ್ಲ ಅಲ್ಲ, ಅಷ್ಟು ದೊಡ್ಡ ಬಜೆಟ್ ಮೂವಿ ಅಷ್ಟಿಲ್ಲ. ಮಾಡಬೇಕು, ಬೇರೆ ಪ್ರೊಡ್ಯೂಸರ್ ಸರ್ ಅಂತವ್ರು ಸಿಕ್ಕರೆ. ಏ ಪವನ್, ನೋಡೋದಕ್ಕೆ ಪಾಪ ನಮ್ಮ ಹುಡ್ಗ, ಮುಗ್ದ ಹುಡ್ಗ, ಕಿಲಾಡಿ ಇದೆಯಾ ಪವನ್ ನೀನು. ಸೂಪರ್ ಸರ್. ಒಂದು ಸಿನಿಮಾ ಅದನ್ನೇ ನಾನು ಹೇಳೋದು ಅಂದ್ಕೊಂಡೆ. ಫಸ್ಟು ಪೇರೆಂಟ್ಸ್ ಅಂದರೆ, ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು, ಇಲ್ಲಾಂದರೆ ಫ್ಯಾಮಿಲಿಯಿಂದ ಎಂಕರೇಜ್ಮೆಂಟ್ ಬರಬೇಕು. ಸೊ ಫ್ಯಾಮಿಲಿಯಿಂದ ಬಂದಿದೆ, ಚಿತ್ರರಂಗ ಅವ್ರನ್ನ ರಿಸೀವ್ ಮಾಡ್ಕೋಬೇಕಷ್ಟೇ ನಾವು. ಸೋ ನೈಸ್, ಸೋ ನೈಸ್, ಸೂಪರ್ ಸೂಪರ್. ಅಂದರೆ ಈ ಕಾಲದ ನಾನು ನೋಡ್ತೀನಲ್ಲ, ಸುಮಾರು ಜನ ಕತೆ ಬರೆದವರು ಆ್ಯಕ್ಟರ್ ಆಗಬೇಕು ಅನ್ನೋರು ಓವರ್ ನೈಟ್ ಆಗಿಬಿಡಬೇಕು ಅಂತ ಆಸೆ ಪಡ್ತಾರೆ. ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್, ನೋಡಿ 5 ನಿಮಿಷ ನೋಡ್ಬಿಡಿ ಸರ್ ಕತೆ, ನಾವು ಯಾವುದೋ ಮೀಟಿಂಗಲ್ಲಿ ಇರ್ತೀವಿ. ಸೊ ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ, ಆ ಥರ ಪಡಬೇಡಿ. ಯಾರು ಓವರ್ ನೈಟ್ ಇಲ್ಲಿ ಸ್ಟಾರ್ಗಳಾಗಿಲ್ಲ, ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ. ಪೇಷನ್ಸ್ ಇರಲಿ, ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ, ಅದೇ ನಿಮ್ಮ ಬಂಡವಾಳ. ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳಿತೀರ ನೀವು ಅಂತ ನಾನು ಎಲ್ರಿಗೂ ಇದನ್ನು ನಾನು ಹೇಳ್ತಾ ಇರ್ತೀನಿ. ನನಗೆ ದಿನ ಈ ಥರದ್ದು 1-2-3 ಒಂದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಚಿತ್ರರಂಗದಿಂದ 3 ತಲೆಮಾರು ನೋಡಿದ್ದೀರಾ, ಪೇಷನ್ಸ್ ಅನ್ನೋದು ಇಟ್ಕೊಳ್ಳಿ. ನಿಮ್ಮ ಕೆಲಸ ನೀವು ಮಾಡ್ತಾರೆ, ಬಾಗಿಲು ಯಾರೋ ತಟ್ತಾರೆ ನಿಮಗೆ ಅಷ್ಟೇ. ಓಕೆ, ಸೂಪರ್ ಪವನ್, ಲವ್ಲಿ. ನಮ್ಮ ತಾತನ ನೆನೆಸ್ಕೋಬೇಕಿಲ್ಲಿ. ಅವ್ರು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಾವು ಇವಾಗ ಒಂದು ಇನ್ಸ್ಪಿರೇಷನ್ ಅದು. ಸೊ ಸೂಪರ್, ತುಂಬ ಖುಷಿ ಅನ್ನಿಸ್ತಾ ಇದೆ. ಖಂಡಿತ ಉತ್ತಮೋತ್ತಮ ಅವಕಾಶ ಹುಡುಕಿ ಬರಲಿ. ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರಲಿ ಅಂತ ಹೇಳ್ತಾ, ಸುಧೀಂದ್ರ ವೆಂಕಟೇಶ್ ಅವ್ರ ಕಣ್ತುಂಬಿ ಬಂತು, ಆಗ್ಲೇ ಖುಷಿ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.